Exercise 11.3 fifth question ಏನ್ ಕೊಡಿದಾರೆ ನೋಡ್ರಿ. ಎ ಕೋನಿಕಲ್ ಪಿಟ್ ಓಕೆ ಒಂದು ಕೋನಿಕಲ್ ಪಿಟ್ ಇದೆ. ಓಕೆ ಈ ತರ ಇದೆ ಅನ್ಕೊಳ್ರಿ. ಆಫ್ ಟಾಪ್ ಡಯಾಮೀಟರ್ ಬಂದ್ಬಿಟ್ಟು 3.5 ಮೀಟರ್. ಓಕೆ ಟಾಪ್ ಇದ್ರ ಡಯಾಮೀಟರ್ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾರೆ 3.5 ಅಂತ ಕೊಟ್ಟಿದ್ದಾರೆ. 3.5 ಮೀಟರ್. ರೇಡಿಯಸ್ ಏನಾಗುತ್ತೆ ಡಯಾಮೀಟರ್ ಅರ್ಧ, ಸೊ ನಥಿಂಗ್ ಬಟ್ 3.5/2. ಆಮೇಲೆ ಈಸ್ 12 ಮೀಟರ್ ಡೀಪ್. ಓಕೆ ಇದ್ರ ಡೀಪ್ ಬಂದ್ಬಿಟ್ಟು ಎಷ್ಟೈತಂತೆ 12 ಮೀಟರ್. ಸೊ ಡೀಪ್ ಅಂದ್ರೆ ನಥಿಂಗ್ ಬಟ್ ಇಲ್ಲಿ ಏನು ಹೈಟ್ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಹೈಟ್ ಬಂದ್ಬಿಟ್ಟು 12 ಮೀಟರ್. ಈಗ ಅವ್ರು ಏನ್ ಕೇಳ್ತಾ ಇದಾರೆ, ವಾಟ್ ಈಸ್ ಇಟ್ಸ್ ಕೆಪಾಸಿಟಿ. ಕೆಪಾಸಿಟಿ ಅಂದ್ರೆ ನಥಿಂಗ್ ಬಟ್ ಏನು ವಾಲ್ಯೂಮ್ ಕಂಡಿಡ್ಬೇಕು. ಓಕೆ ಸೊ ಅದರಲ್ಲಿ ಎದರಲ್ಲಿ ಕಂಡಿಡ್ಬೇಕು, ಇನ್ ಕಿಲೋ ಲೀಟರ್ಸ್ ಅಲ್ಲಿ ಕಂಡಿಡ್ಬೇಕು. ಅದನ್ನ ಕಂಡಿಡಿಯೋಣ. ಸೊ ವಾಲ್ಯೂಮ್ ಆಫ್ ಏನ್ ಕಂಡಿಡ್ಬೇಕು, ಕೋನ್ ಕಂಡಿಡ್ಬೇಕು. ಈಗ ಫಾರ್ಮುಲಾ ಹಾಕೋಣ. ವಾಲ್ಯೂಮ್ ಆಫ್ ಕೋನ್ is equal to 1/3 pi r square h. ಓಕೆ ಈಗ ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ ಬಂದು 1/3 pi r square h. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 1/3 ಪೈ ವ್ಯಾಲ್ಯೂ ಬಂದ್ಬಿಟ್ಟು 22/7. ರೇಡಿಯಸ್ ಏನಿದೆ 3.5/2. ಅದನ್ನ ಬರೀತೀನಿ. 3.5/2 ಇಂಟು 3.5/2 ಇಂಟು ಹೈಟ್ ಬಂದ್ಬಿಟ್ಟು ಎಷ್ಟಿದೆ 12 ಇದೆ. ಓಕೆ ಈಗ ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 3 4 ಜಾ 2 1 ಜಾ 2 2 ಜಾ ಈ 2 ಕ್ಯಾನ್ಸಲ್ ಆಯ್ತು. ಮತ್ತೆ 7 1 ಜಾ 7 5 ಜಾ 35. 1 ಪಾಯಿಂಟ್ ಹಿಂದ್ಗಡೆ ಇರಬೇಕು. 0.5 ಆಯ್ತು. 22 ಇಂಟು ನಿಮಗೆ ಏನ್ ಗೊತ್ತಿರ್ಬೇಕಂದ್ರೆ 0.5 ನಾ ಏನಂತ ಬರಿಬೋದು ನಾನು 1/2 ಅಂತ ಬರಿಬೋದು. ಓಕೆ ಯಾಕಂದ್ರೆ 0.5 ಅಂದ್ರೂ ಒಂದೇ, ಅರ್ಧ ಅಂದ್ರೂ ಒಂದೇ. ಸೊ ಇದನ್ನೇನ್ ಬರಿಬೋದು 1/2 ಅಂತ ಬರಿಬೋದು. ಇಂಟು 3.5 ಅವಾಗ ಏನಾಯ್ತು 2 1 ಜಾ 2 11 ಜಾ. ಸೊ ಉಳಿದಿದ್ದೇನು 11 ಇಂಟು 3.5. ಓಕೆ ಈಗ ಮಲ್ಟಿಪ್ಲೈ ಮಾಡಿದ್ರೆ 11 5 ಜಾ 55. 11 3 ಜಾ 33. 33 ಪ್ಲಸ್ 5 38. ಇಲ್ಲಿ 1 ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ. ಸೊ ಅದಕ್ಕೆ ನೀವೇನ್ ಮಾಡ್ರಿ 1 ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ರಿ. ಈಗ ಅವ್ರು ಕೊಟ್ಟಿರೋದು ಏನು ಮೀಟರ್ ಕೊಟ್ಟಿದ್ದಾರೆ. ಓಕೆ ಮೀಟರ್ ಕೊಟ್ಟಿದ್ದಾರೆ ಅಂದ್ರೆ ವಾಲ್ಯೂಮ್ ಮೀಟರ್ ಅಲ್ಲಿ ಕೊಟ್ಟಿದ್ರೆ ನಾವೇನ್ ಬರಿಬೇಕು ಮೀಟರ್ ಕ್ಯೂಬ್ ಅಂತ ಬರಿಬೇಕು. ಇದು ಬಂದ್ಬಿಟ್ಟು ವಾಲ್ಯೂಮ್. ಓಕೆ ಅವ್ರು ನಮಗೆ ಏನ್ ಹೇಳಿದ್ರು, ಇದು ಮೀಟರ್ ಕ್ಯೂಬ್ ಅಲ್ಲಿ ಇದೆ. ಅವ್ರು ಎದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಕಿಲೋ ಲೀಟರ್ಸ್ ಅಲ್ಲಿ ಬರಿಬೇಕು. ಓಕೆ ಅದನ್ನ ಬರೆಯೋಣ ಇವಾಗ. ಓಕೆ ಈಗ ನಮಗೆ ಬಂದಿರೋ ವಾಲ್ಯೂಮ್ ಏನು, ವಾಲ್ಯೂಮ್ ಬಂದ್ಬಿಟ್ಟು 38.5 ಮೀಟರ್ ಕ್ಯೂಬ್ ಬಂದಿದೆ. ಓಕೆ ಈಗ ನಮಗೆ ಏನ್ ಗೊತ್ತಿರ್ಬೇಕಂದ್ರೆ 1 ಮೀಟರ್ ಕ್ಯೂಬ್ ಅಂದ್ರೆ 1000 ಲೀಟರ್. ಓಕೆ ಇದು ಗೊತ್ತಿರ್ಬೇಕು. ಸೊ ನಾನು ಮೀಟರ್ ಕ್ಯೂಬ್ ಇದ್ದಲ್ಲಿ ಏನ್ ಬರಿಬಹುದು 1000 ಲೀಟರ್ಸ್ ಅಂತ ಬರಿಬಹುದು. 1000 ಲೀಟರ್ಸ್. ಓಕೆ ಈಗ ನೀವು ನೋಡಿದ್ರೆ 38.5 1000 ಅಂದ್ರೆ ಕಿಲೋ ಅಂತ ಬರಿಬೋದಾ. 1000 ಅಂದ್ರೆ ಕಿಲೋ ಲೀಟರ್ಸ್ ಆಯ್ತು. ಸೊ ವಾಲ್ಯೂಮ್ ಬಂದ್ಬಿಟ್ಟು ಏನು 38.5 ಕಿಲೋ ಲೀಟರ್ಸ್. ಓಕೆ ಇದು ಬಂದ್ಬಿಟ್ಟು ಇದ್ರ ಆನ್ಸರ್. ಓಕೆನಾ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ಓಕೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.